ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಊರಿನಲ್ಲಿ ರಾಮು ಎಂಬ ಪುಟ್ಟ ಮಗುವಿದ್ದನು. ಒಂದು ದಿನ ಅವನು ಮನೆಯ ಹೊರಗೆ ಆಟವಾಡುತ್ತಿದ್ದನು. ಅವನ ಪೋಷಕರು ಕೆಲಸಕ್ಕೆ ಹೋಗಿದ್ದರು. ಅವರು ಕೆಲಸಕ್ಕೆ ಹೋಗುತ್ತಿದ್ದಂತೆ ಅಲ್ಲಿಗೆ ಒಂದು ಕೋತಿ ಬಂದಿತ್ತು. ಕೋತಿಯನ್ನು ನೋಡಿದ ರಾಮುವಿಗೆ ತುಂಬ ಭಯವಾಯಿತು. ಆಗ ಕೋತಿಯು ಹೇಳಿತು, ಹೆದರಬೇಡ ರಾಮು, ನಾನು ನಿನಗೆ ಅಪಾಯವನ್ನು ಉಂಟು ಮಾಡುವುದಿಲ್ಲ. ರಾಮು ಭಯಪಡುತ್ತಾ ಕೋತಿಯ ಬಳಿಯಲ್ಲಿ ಕೇಳುತ್ತದೆ, ನೀನು ನನ್ನಂತೆಯೇ ಮಾತನಾಡುತ್ತಿದ್ದೀಯಾ? ಅದಕ್ಕೆ ಕೋತಿಯು ಹೇಳುತ್ತದೆ, ಹೌದು, ನಾನು ಜನರ ನಡುವೆ ವಾಸಿಸುವುದರಿಂದ ನಿಮ್ಮ ಭಾಷೆಯನ್ನು ಸ್ವಲ್ಪ ಸ್ವಲ್ಪ ಕಲಿತಿದ್ದೇನೆ. ನಾನು ನಿಮ್ಮೊಂದಿಗೆ ಸ್ನೇಹಿತರಾಗಲು ಬಯಸುತ್ತೇನೆ. ಆದರೆ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಹೇಳುತ್ತದೆ. ಅದಕ್ಕೆ ರಾಮು, ಸರಿ, ಆಯಿತು, ಇವತ್ತಿನಿಂದ ನಾನು ನೀನು ಫ್ರೆಂಡ್ಸ್. ಆದರೆ ಯಾರಾದರೂ ನನ್ನ ಜೊತೆ ನಿನ್ನನ್ನು ನೋಡಿದರೆ ನಿನಗೆ ತೊಂದರೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ನೀನು ನಮ್ಮನೆಯ ಹಿಂದುಗಡೆಯಿಂದ ಬಾ, ನಾವು ಅಲ್ಲಿ ಆಟ ಆಡೋಣ ಎಂದು ರಾಮು ಹೇಳಿದ. ಕೋತಿ ಮತ್ತು ರಾಮು ಮನೆಯ ಹಿಂದೆ ಹೋಗಿ ಇಬ್ಬರು ಬಹಳ ಹೊತ್ತು ಅಲ್ಲೇ ಆಟವಾಡುತ್ತಿದ್ದರು. ಆಟವಾಡುತ್ತಾ ಸಂಜೆಯಾದದ್ದೇ ಇಬ್ಬರಿಗೂ ತಿಳಿಯಲಿಲ್ಲ. ಆಗ ಕೋತಿಯು ಹೇಳಿತು, ರಾಮು, ನಾನೀಗ ಹೊರಡುತ್ತೇನೆ. ನಿನ್ನ ತಂದೆ ತಾಯಿ ಬರುವ ಹೊತ್ತಾಯಿತು ಎಂದು ಹೇಳಿ ಕೋತಿ ಅಲ್ಲಿಂದ ಹೊರಟು ಹೋಯಿತು. ಮರುದಿನ ಅದೇ ಹೊತ್ತಿಗೆ ಕೋತಿಯು ರಾಮುವಿನ ಬಳಿಗೆ ಬಂದು ಆಟವಾಡತೊಡಗಿತು. ಕೋತಿ ರಾಮುವಿನ ಜೊತೆ ಆಟವಾಡಿ ಸಂಜೆ ತನ್ನ ಮನೆಗೆ ಹೋಗುವಾಗ ಅದು ಒಂದು ನದಿಯನ್ನು ದಾಟಬೇಕಾಗಿತ್ತು. ಅಲ್ಲಿ ಅದಕ್ಕೆ ಒಬ್ಬ ಸ್ನೇಹಿತ ಮೊಸಳೆ ಇತ್ತು. ಕೋತಿಯನ್ನು ಮೊಸಳೆಯು ಬೆನ್ನ ಮೇಲೆ ಕೂರಿಸಿಕೊಂಡು ನದಿ ದಾಟಿಸುತ್ತಿತ್ತು. ಒಂದು ದಿನ ಮೊಸಳೆಯು ಕೋತಿಯನ್ನು ಕೇಳಿತು, ನೀವು ಪ್ರತಿದಿನ ಬೆಳಿಗ್ಗೆ ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿತು. ಅದಕ್ಕೆ ಕೋತಿಯು ನಡೆದಿರುವ ಎಲ್ಲ ವಿಷಯವನ್ನು ಹೇಳಿತು. ತಾನು ರಾಮುವಿನ ಜೊತೆ ಆಟವಾಡಲು ಹೋಗುತ್ತಿರುವ ವಿಷಯವನ್ನು ಹೇಳಿತು. ಮೊಸಳೆಯ ಮನಸ್ಸಿನಲ್ಲಿ ಒಂದು ದುರಾಸೆಯು ಹುಟ್ಟಿಕೊಂಡಿತು. ದಿನವಿಡೀ ಮೀನು ತಿಂದು ಸುಸ್ತಾಗಿದ್ದೇನೆ. ಹೇಗಾದರೂ ಮಾಡಿ ಆ ಮಗುವನ್ನು ತಿಂದು ಬಿಟ್ಟರೆ ನನ್ನ ಹೊಟ್ಟೆಯು ತುಂಬುತ್ತದೆ ಎಂದು ಯೋಚಿಸುತ್ತಾ ಕೋತಿಯೊಡನೆ ಹೇಳಿತು, ಕೋತಿ ಸಹೋದರ, ಒಂದು ದಿನ ಆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ನಾನು ಅವನನ್ನು ಬೆನ್ನಿನ ಮೇಲೆ ಕೂರಿಸಿ ನದಿಯಲ್ಲಿ ತಿರುಗಾಡಿಸುತ್ತೇನೆ. ಇದರಿಂದ ಅವನಿಗೆ ತುಂಬ ಸಂತೋಷವಾಗಬಹುದು ಮತ್ತು ನಾನು ಅವನೊಂದಿಗೆ ಸ್ನೇಹವನ್ನು ಬೆಳೆಸಬಹುದು ಎಂದಿತು. ಅದಕ್ಕೆ ಕೋತಿಯು ಹೇಳಿತು, ಸರಿ, ನಾನು ರಾಮುವಿನೊಂದಿಗೆ ಮಾತನಾಡುತ್ತೇನೆ. ಆದರೆ ನನಗನಿಸುತ್ತೆ ಅವನು ನಿನ್ನನ್ನು ನೋಡಿ ಭಯಪಡಬಹುದು ಎಂದು. ಅದಕ್ಕೆ ಮೊಸಳೆಯು ಹೇಳುತ್ತದೆ, ಏ ಅನ್ನ, ಹೇಗಾದರೂ ಮಾಡಿ ಕರೆದುಕೊಂಡು ಬಾ. ಅವನನ್ನು ನನ್ನ ಮೇಲೆ ಸವಾರಿ ಮಾಡಿಸಿದಾಗ ಅವನ ಭಯವೆಲ್ಲ ಹೋಗುತ್ತದೆ ಎಂದು ಹೇಳಿತು. ಆಗ ಕೋತಿಯು ಎಂದಿನಂತೆ ರಾಮುವಿನ ಬಳಿಗೆ ಹೋಯಿತು. ಕೋತಿಯು ರಾಮುವಿನ ಬಳಿಯಲ್ಲಿ ನಡೆದಿರುವ ವಿಷಯವನ್ನು ಹೇಳಿತು. ಮೊದಲಿಗೆ ರಾಮು ಭಯಪಟ್ಟರು. ನಂತರ ಕೋತಿಯು ಮನಹೋಲಿಕೆಯಿಂದ ನದಿಯಲ್ಲಿ ತಿರುಗಾಡಲು ಸಿದ್ಧವಾದನು. ಮರುದಿನ ಮಧ್ಯಾಹ್ನದ ವೇಳೆಗೆ ಕೋತಿಯು ರಾಮುವಿನ ಜೊತೆ ನದಿಯ ದಡದ ಬಳಿಗೆ ಬಂದಿತ್ತು. ಕೋತಿಯು ಮೊಸಳೆನೆಯನ್ನು ಕರೆಯಿತು. ಸ್ವಲ್ಪ ಸಮಯದ ನಂತರ ಮೊಸಳೆ ದಡಕ್ಕೆ ಬಂದಿತ್ತು. ಮಗುವನ್ನು ನೋಡಿದ ಮೊಸಳೆಗೆ ಬಾಯಲ್ಲಿ ನೀರೂರಿತು. ಮೊಸಳೆಯು ರಾಮುವಿನ ಬಳಿಗೆ ಬಂದು ಹೇಳಿತು, ರಾಮು,
ನೀನು ಕೋತಿಗೆ ಮಿತ್ರ, ಕೋತಿ ನನ್ನ ಗೆಳೆಯ. ಹಾಗಾಗಿ ಇಂದಿನಿಂದ ನೀನು ನನ್ನ ಗೆಳೆಯ. ಆದ್ದರಿಂದ ನೀನು ಬೇಗನೆ ನನ್ನ ಬೆನ್ನಿನ ಮೇಲೆ ಕುಳಿತುಕೋ. ನಾನು ನಿನ್ನನ್ನು ನದಿಯಲ್ಲಿ ತಿರುಗಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿತು. ಆಗ ಕೋತಿ, ಸರಿ ಮೊಸಳೆ ಸಹೋದರ, ನಾವಿಬ್ಬರು ಕುಳಿತುಕೊಳ್ಳುತ್ತೇವೆ. ಅದಕ್ಕೆ ಮೊಸಳೆಯು ಹೇಳಿತು, ಹೇ ಕೋತಿಯನ್ನ, ನಿಮ್ಮಿಬ್ಬರ ಭಾರವನ್ನು ನಾನು ಹೊರಲು ಆಗುವುದಿಲ್ಲ. ನೀನು ಒಂದು ಉಪಾಯ ಮಾಡು. ರಾಮು ಮಾತ್ರ ಕೂರುವಂತೆ ಮಾಡು. ಮೊದಲು ಅವನನ್ನು ತಿರುಗಾಡಿಸಿಕೊಂಡು ಬರುತ್ತೇನೆ. ಆಗ ಕೋತಿಗೆ ಏನೋ ಅನುಮಾನ ಬಂತು. ಅದು ಒಂದು ಉಪಾಯ ಮಾಡಿತು. ಅದು ಕೋತಿಯ ಬಳಿಯಲ್ಲಿ ಹೇಳಿತು, ಸರಿ, ಈಗ ನೀನು ನದಿಯ ಕಡೆ ಮುಖ ಮಾಡು. ನಾನು ರಾಮುವನ್ನು ಕೂರಿಸುತ್ತೇನೆ. ಎಂದು ಹೇಳಿತು. ಮೊಸಳೆಯು ನದಿಯ ಕಡೆಗೆ ಮುಖ ತಿರುಗಿಸಿದ ತಕ್ಷಣ ಕೋತಿಯು ರಾಮುವನ್ನು ಮರದ ಹಿಂದೆ ಮರೆಮಾಡಿಸಿತು. ಮೊಸಳೆಯ ಮೇಲೆ ಒಂದು ಕಲ್ಲನ್ನು ಇಟ್ಟಿತು. ನಂತರ ಕೋತಿಯು ಮೊಸಳೆಯ ಬಳಿಯಲ್ಲಿ ಹೇಳಿತು, ಮೊಸಳೆಯನ್ನ, ರಾಮುವನ್ನು ಕೂರಿಸಿದ್ದೇನೆ. ಈಗ ನೀನು ತಿರುಗಾಡಿಸಿಕೊಂಡು ಬಾ. ಮೊಸಳೆಗೆ ಸಂತೋಷವಾಯಿತು ಮತ್ತು ನದಿಯ ಮಧ್ಯದ ಕಡೆಗೆ ಹೋಯಿತು. ಅಲ್ಲಿ ಕೋತಿ ಮರದ ಕೊಂಬೆಯ ಮೇಲೆ ಕುಳಿತು ಅವನನ್ನೇ ನೋಡುತ್ತಿತ್ತು. ಮೊಸಳೆಯು ಮೆಲ್ಲನೆ ನೀರಿನ ಕೆಳಗೆ ಹೋಯಿತು. ಇದರಿಂದ ಕಲ್ಲು ನೀರಿನೊಳಗೆ ಬಿದ್ದಿತು. ಅದು ರಾಮುವಲ್ಲ, ಕಲ್ಲು ಎಂದು ಗೊತ್ತಾಯಿತು. ಮೊಸಳೆಯು ದಡಕ್ಕೆ ಬಂದು ಕೋತಿಯ ಬಳಿಯಲ್ಲಿ ಕೇಳಿತು, ಏ ಕೋತಿಯನ್ನ, ನೀನು ರಾಮುವಿನ ಬದಲು ಕಲ್ಲನ್ನು ಇಟ್ಟಿದ್ದೀಯಾ? ಅದಕ್ಕೆ ಕೋತಿಯು ಹೇಳಿತು, ಏ ದುರಾಸೆಯ ಮೊಸಳೆ, ನೀನು ನನ್ನ ಗೆಳೆಯ ರಾಮುವನ್ನು ತಿನ್ನಬೇಕು ಎಂದು ಭಾವಿಸಿದ್ದೆ ಅಲ್ಲವೇ? ಅದಕ್ಕೆ ಇಷ್ಟೆಲ್ಲ ಮಾಡಿದ್ದೆ ನೀನು. ನಿನಗೆ ನಾಚಿಕೆಯಾಗಬೇಕು, ಇಷ್ಟು ಚಿಕ್ಕ ಹುಡುಗನನ್ನು ತಿನ್ನಲು. ನೀನು ಹೇಗೆ ಯೋಚಿಸಿದೆ? ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನ ಮೇಲೆ ಕಲ್ಲು ಎಸೆದು ಕೊಂದು ಹಾಕುತ್ತೇನೆ. ಮೊಸಳೆಗೆ ಅರ್ಥವಾಯಿತು, ತನ್ನ ರಹಸ್ಯ ಬಹಿರಂಗವಾಯಿತು ಎಂದು, ಮತ್ತು ಮೌನವಾಗಿ ನೀರಿನೊಳಗೆ ಹೋಯಿತು. ಕೋತಿಯು ರಾಮುವನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟಿತು ಮತ್ತು ರಾಮುವಿನ ಬಳಿಯಲ್ಲಿ ಹೇಳಿತು, ರಾಮು, ದಯವಿಟ್ಟು ನನ್ನನ್ನು ಕ್ಷಮಿಸು. ಇಂದು ನೀನು ನನ್ನಿಂದ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತಿತ್ತು. ಅದಕ್ಕೆ ರಾಮು ಹೇಳಿತು, ನಿನ್ನಂಥ ಗೆಳೆಯನಿದ್ದರೆ ನನಗೆ ಅಪಾಯ ಖಂಡಿತ ಬರುವುದಿಲ್ಲ ಎಂದು ಹೇಳಿತು. ಇದಾದ ನಂತರ ಇಬ್ಬರು ಒಳ್ಳೆಯ ಸ್ನೇಹಿತರಾದರು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಕುತಂತ್ರದ ವ್ಯಕ್ತಿಯ ಸ್ನೇಹ ಯಾವಾಗಲೂ ಅಪಾಯಕಾರಿ ಎಂದು. ಹಾಗೆ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.